ಈಗ ರೀ ರಿಲೀಸ್ ಕಲ್ಚರ್ ಹೇಗೆ ಕಾಣಿಸ್ತಿದೆ? ಒಂದು ಸ್ಟಾರ್ ರೀ ರಿಲೀಸ್ ಅನ್ನೋದು ಬರೋದೇ ಆ ಸ್ಟಾರ್ದು ಕೆರಿಯರ್ ಇಂಪ್ರೂವ್ ಆದಾಗ. ಅವರಿಗಿರೋ ಮಾರ್ಕೆಟೇ ರೀ ರಿಲೀಸಿಂಗ್ ಪ್ರೇರಣೆ. ಈಗ ಅವರು ಎವರ್ಗ್ರೀನ್ ಆಗಿ ಈಗ ಹಾಡಾಡ್ತು ಒಂದು ನಟ, ಆ ನಟನಿಗಿರುವ ಇದು ಡೇ ಬೈ ಡೇ ಇಂಪ್ರೂವ್ ಇರೋದ್ರಿಂದ ಹಳೇದನ್ನ ತೋರ್ಸಕ್ಕೊಂದು ಪ್ರಯತ್ನ ಮಾಡೋದಷ್ಟೇ. ಅದೇ ಯಾವುದು ಈ ಸಿನಿಮಾ ಚೆನ್ನಾಗಿಲ್ಲ, ಇಲ್ಲ ನಟ ಆಕ್ಟಿಂಗ್ ಚೆನ್ನಾಗಿಲ್ಲ ಅಥವಾ ನಟ ಮಾರ್ಕೆಟಲ್ಲಿ ಇಲ್ಲ ಅಂತ ಹೇಳಿದ್ರೆ ಯಾರೂ ಮಾಡ್ತಾ ಇರ್ಲಿಲ್ಲ. ಇವಾಗ ಆ ಸಿನಿಮಾ ಮೇಕಿಂಗ್ ಖರ್ಚೆ ಇವಾಗ ಇದು ರಿಲೀಸಿಗೆ ನಾನು ಮಾರ್ಕೆಟಿಂಗ್ ಖರ್ಚಾಗ್ತಾ ಇದೆ, ಅಷ್ಟು ಮಾಡ್ತಾ ಇದ್ದೀವಿ. ಇಲ್ಲಾಂದ್ರೆ ಅಷ್ಟೊಂದು ಥಿಯೇಟರ್ ಸಿಗಲ್ಲ ಒಂದು ರೀ ರಿಲೀಸ್ ಸಿನಿಮಾಕ್ಕೆ. ಪ್ರೊಡ್ಯೂಸರ್ ಅವರೇ ಇದ್ದಾರೆ, ಪ್ರೊಡ್ಯೂಸರ್ ಏನು ಚೇಂಜ್ ಆಗಿಲ್ಲ. ನಂದಕುಮಾರ್ ಅವರು ಇದ್ದಾರೆ, ರಾಮೇಗೌಡರು ಇದ್ದಾರೆ. ಆಕ್ಚುಲಿ ಅವರೆಲ್ಲ ಅಟೆಂಡ್ ಮಾಡಕ್ ಆಗ್ಲಿಲ್ಲ, ಅಷ್ಟೇ ಬಿಸಿ ಇದ್ದಾರೆ. ನೀವೆಲ್ಲ ಸಕ್ಸಸ್ ಮಾಡಿಸಿ ಅವ್ರನ್ನ ಕರೆಸಿ ದೊಡ್ಡ ಆಗಿನ ಅನುಭವಗಳು ನೆನಪಿದೆ, ಬಟ್ ತುಂಬಾ ಸಲ ಹೇಳಿ ಸಾಕಾಗ್ಬಿಟ್ಟಿದೆ. ಹೌದು, ಇಲ್ಲ ದರ್ಶನ್ ಈ ಸಿನಿಮಾಗೆ ಹೌದೌದು ಅಲ್ಲ, ದರ್ಶನ್ ಅವ್ರು ಏನಂದ್ರೆ ಈ ಸಿನಿಮಾಗೆ ತುಂಬಾ ಕಷ್ಟಪಟ್ಟಿದ್ದಾರೆ. ಈ ತರ ಕಷ್ಟ ಇವಾಗ ಯಾರಿಗೂ ಪಡಕ್ಕೂ ಆಗಲ್ಲ. ಅವರು ಇನ್ನೊಂದ್ಸಲ ಈ ಕ್ಯಾರೆಕ್ಟರ್ ಮಾಡಿ ಅಂದ್ರೆ ಮಾಡಕ್ಕೂ ಆಗಲ್ಲ. ಯಾಕಂದ್ರೆ ಇದು ತುಂಬಾ ಸ್ಟ್ರೈನ್ ತಗೊಂಡು ಇದರಲ್ಲಿ ಈ ಸಿನಿಮಾಗೋಸ್ಕರ ಒಂದು ತಿಂಗಳು ವ್ರತ ಮಾಡಿಕೊಂಡು ನಾನ್ ವೆಜ್ ಬಿಟ್ಕೊಂಡು ಆಮೇಲೆ ತುಂಬಾ ಸ್ಟ್ರಗಲ್ ತಗೊಂಡಿದ್ದಾರೆ. ಕಣ್ಣಿಗೆಲ್ಲ ತೊಂದರೆ ಆಗಿದೆ, ಐಬಾಲ್ಸ್ ಎಲ್ಲ ಮೇಲೆ ಎತ್ತಬೇಕಾದ್ರೆ ಈ ಥರ ಮೇಲೆ ಎತ್ತಬೇಕಾದ್ರೆ ಇಲ್ಲಿ ನರ್ವ್ಸ್ ಎಲ್ಲ ಪ್ರಾಬ್ಲಮ್ ಆಗಿ ನೋವಾಗಿ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು. ಅದಾದಮೇಲೆ ಸ್ಪೆಕ್ಸ್ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು. ತುಂಬ ತೊಂದರೆ ತಗೊಂಡು ಮಾಡಿದ್ದಾರೆ ಸಿನಿಮಾನ, ತುಂಬ ಕಷ್ಟಪಟ್ಟಿದ್ದಾರೆ, ಡೆಡಿಕೇಶನ್ ಇತ್ತು. ಆಮೇಲೆ ದರ್ಶನ್ ಯಾವುದೇ ಇಂಟರ್ವ್ಯೂಲ್ಲಿ ಯಾವುದರಲ್ಲಿ ಎಲ್ಲ ಪಿಕ್ಚರ್ ಒಂದು, ಈ ಪಿಕ್ಚರೇ ಒಂದು ಅವ್ರಿಗೆ ಲೈಫಲ್ಲಿ. ಈ ಥರ ಡಿಫ್ರೆಂಟ್ ಕ್ಯಾರೆಕ್ಟ್ರು ಎಲ್ಲದರಲ್ಲಿ ಲಾಂಗು ಅದು ಇದಿರುತ್ತೆ. ಈ ಥರ ಆ್ಯಕ್ಟಿಂಗ್ ಅಂತ ಪಿಕ್ಚರ್ ಇದೆ ನನ್ನ ಪ್ರೀತಿ ರಾಮು, ಯಾವಾಗ ಇಂಟರ್ವ್ಯೂಲ್ಲೂ ಹೇಳ್ತಾ ಇರ್ತಾರೆ ಅವರು. ಎರಡು ಮೂರು ಸಲ ನಮ್ಮ ಪ್ರೀತಿ ರಾಮು ಆದ್ಮೇಲೆ ನಮಗೊಂದೆರಡು ಸಲ ಡೇಟ್ ಕೊಡೋ ಇದರಲ್ಲೇ ಇದ್ರು ಜೊತೆಗೆ. ಬಟ್ ಕರೆಕ್ಟಾಗಿ ನಮಗೂ ಪ್ರೊಡಕ್ಷನ್ ಸೈಡಲ್ಲೂ ಸಿಂಕ್ ಆಗಲಿಲ್ಲ. ಕರೆಕ್ಟಾಗಿ ಏನು ಪೇಮೆಂಟ್ಸ್ ವಿಚಾರದಲ್ಲಾಗಲಿ ಅದರಲ್ಲೇ ಆಗಲಿ ಅಂದರೆ ಕರೆಕ್ಟ್ ಟೈಮ್ಗೆ ನಮಗೆ ತಲುಪ್ಸೋಕ್ಕಾಗಲಿಲ್ಲ ಅವ್ರಿಗೆ. ಅಷ್ಟೊಂದು ಅವ್ರು ಬ್ಯುಸಿ ಆಗ್ಬಿಟ್ರು. ಅದಾದ್ಮೇಲೆ ನಮ್ಗೆ ಅವ್ರ ಕೈಗೆ ಸಿಗಲೇ ಇಲ್ಲ ಅಷ್ಟೇ. ಇಲ್ಲ, ಯಾವುದು ಭೇಟಿ ಆಗೋಕ್ಕಾಗಲಿಲ್ಲ. ಮಧ್ಯದಲ್ಲಿ ಕೆಲವು ಸಲ ಸಿಗ್ತಾ ಇರ್ತಾರೆ, ಭಾಳ ಚೆನ್ನಾಗಿ ಮಾತಾಡಿಸ್ತಾರೆ. ಇಲ್ಲ ಸರ್, ನಾವು ಇವಾಗ ಡೈರೆಕ್ಷನ್ ಮಾಡೋ ಉದ್ದೇಶಗಳಿಲ್ಲ ಸದ್ಯಕ್ಕೆ. ಪ್ರೊಡಕ್ಷನ್ ಮಾಡೋಣ ಅಂತಿದ್ದೀವಿ. ನಾನು ವಿಜಯ್ ಸೇರ್ಕೊಂಡು ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡೋಣ ಅಂತಿದ್ದೀವಿ. ಯಾರು ಯಂಗ್ಸ್ಟರ್ಸ್ಗೆ ಅವಕಾಶ ಕೊಡೋಣ ಅಂತಿದ್ದೀವಿ ಅಷ್ಟೇ. ಒಂದು ರೌಂಡ್ ಮಾಡಬೇಕು ಅಂತಿದ್ದೀವಿ. ಏನಾದರೂ ಯಶಸ್ಸಿನ ಮೇಲೆ ಡಿಪೆಂಡ್ ಅದು. ಚೆನ್ನಾಗಿ ಹೋಗ್ತಾ ಇದ್ರೆ ಒಂದು ರೌಂಡ್ ಸಕ್ಸಸ್ ಮೀಟ್ ಅಂತ ಮಾಡೋಣ ಅಂತಿದ್ದೀವಿ. ಸರ್, ಇತ್ತೀಚಿನ ದಿನಗಳಲ್ಲಿ ಹೊಸಬ್ರು ಸಿನಿಮಾಗಳು ಕೂಡ ಬರ್ತಾ ಇದೆ. ಈ ಥರ ಸ್ಟಾರ್ ಕಾಸ್ಟ್ ಸಿನಿಮಾಗಳು ಮತ್ತೆ ರಿಲೀಸ್ ಆದರೆ ಆ ಸಿನಿಮಾಗಳಿಗೇನೋ ಹೊಡ್ತಾ ಬಿಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇದು ಡಬ್ ಮೂವಿ, ತಮಿಳಿನ ಡಬ್ ಆಗಿದ್ದ ಮೂವಿ. ಆಗಿನ ಆಡಿಯನ್ಸ್ ಬೇರೆ, ಈಗಿನ ಆಡಿಯನ್ಸ್ ಬೇರೆ. ಯಾವ ಥರ ಕ್ಯಾಚ್ ಮಾಡ್ತೀರಾ ನೀವು ಸರ್ ಈಗಿನ ಆಡಿಯನ್ಸ್ಗೆ? ಸರ್, 22 ವರ್ಷ ಆಗಿದೆ. ಇವಾಗಿರೋ ಯೂತ್ ಎಲ್ಲ ನೋಡ್ಬೇಕಂತೇಳಿ ಈ ಥರ ಮಾಡ್ತಾ ಇದ್ದೀವಿ. ಅದೇ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ, ಅದನ್ನು ಒಂದ್ಸಲ ನೋಡಲಿ ಅಂತ ಇದು ಮಾಡ್ತಾ ಇದ್ದೀವಿ. ಇದಕ್ಕೇನು ಕಾಂಪಿಟೇಷನ್ ಏನಿಲ್ಲ, ಕನ್ನಡ ಪಿಕ್ಚರ್ ತಾನೇ ಇದೆ. ಇವಾಗ ನಮ್ಮ ಪಿಕ್ಚರ್ ರಿಲೀಸ್ ಆದ್ರಿಂದ ಹೊಸ ಪಿಕ್ಚರ್ಗೆ ಏನು ಹೊಡೆತ ಬೀಳಲ್ಲ. ಅವ್ರ ಪಿಕ್ಚರ್ ಚೆನ್ನಾಗಿದ್ರೆ, ಯಾವ ಪಿಕ್ಚರ್ ಚೆನ್ನಾಗಿದೆ ಅದನ್ನ ಜನ ಚೂಸ್ ಮಾಡ್ತಾರೆ ಅಷ್ಟೇ. ಪಿಕ್ಚರ್ ಚೆನ್ನಾಗಿಲ್ಲ ಅಂದ್ರೆ ಯಾವುದೇ ಸ್ಟಾರ್ ಆದರೂ ಅದು ಹೇಳಕ್ಕಾಗಲ್ಲ. ಒಂದು ವಿಚಾರ, ಕೆಲವೊಂದು ಕಟ್ ಮಾಡಿದ್ವಿ, ಕೆಲವೊಂದು ಆ್ಯಡಪ್ ಮಾಡಿದ್ದೀನಿ ಅನ್ನೋದಾದ್ರೆ ಆ್ಯಡಪ್ ಇಲ್ಲ, ಕಟ್ ಅಷ್ಟೇ. ಆಡಿಯನ್ಸ್ ಯಾವ ಥರ ಕ್ಯಾಚ್ ಮಾಡೋದಕ್ಕೆ ಕಟ್ ಮಾಡಿ ಅಂದ್ರೆ ಇದು ಲ್ಯಾಗ್ ಪಾಯಿಂಟ್ಸ್ ತೆಗ್ದಿದೀವಿ. ಯಾಕಂದ್ರೆ ತುಂಬಾ ಲ್ಯಾಗ್ ಬೋರ್ ಆಗೋ ಥರ. ಆಗಿನ ಜನರೇಷನ್ ಅಂದ್ರೆ ತುಂಬಾ 20 years ಬ್ಯಾಕ್ ಜನ ಕೂತ್ಕೊಂಡು ನೋಡ್ತಾ ಇದ್ರು. ಈಗ ಏನಿದ್ರು ಆಂಡ್ರಾಯ್ಡ್ ಕಾಲ, ಕೂತ್ಕೊಂಡು ಫಾಸ್ಟ್ ಆಗಿ ನೋಡುವಂತ ಕಾಲ. ತುಂಬಾ ಬೋರ್ ಹೊಡಿಸುವಂತ ಸೀನ್ಗಳನ್ನ ತೆಗೆದು ಬಿಟ್ಟಿದ್ದೀವಿ. ಸರ್, ಈ ಸಿನಿಮಾ
ಒಂದು ಡ್ರಾಮ್ಯಾಟಿಕ್ ಮ್ಯೂಸಿಕಲ್ ಜರ್ನಿ ಇರುವ ಸಿನಿಮಾ ಇದು. ಬರೀ ಫೈಟ್ ಆಗಿ ಅಥವಾ ಒಂದು ಇದಾಗಿಲ್ಲ, ಸರಿ ಒಂದು ಸ್ಟೋರಿ, ಒಂದು ಮ್ಯೂಸಿಕಲ್ ಜರ್ನಿ ಇದೆ ಈ ಸಿನಿಮಾದಲ್ಲಿ. ಒಬ್ಬ ಕುರುಡನ ಲೈಫ್ ಆಡ್ಕೊಂಡು ಬದುಕೋನಷ್ಟೇ, ಅದನ್ನ ಸರಿಯಾಗಿ ಬದುಕಿ ತೋರಿಸಿದ್ದಾರೆ ಈ ನಟ. ಅದು ಇದರಲ್ಲಿ ಅವರ ಹೈಲೈಟ್ ರೋಲ್. ಸ್ಟಾರ್ಟಿಂಗ್ ಇಂದ ಎಂಡ್ ಗಂಟೆ ದರ್ಶನೇ ಇರೋದು. ದರ್ಶನ್ ಅಭಿಮಾನಿಗಳಿಗೆ ಕೂತು ಅವರ ಕುಟುಂಬ ಸಮೇತವಾಗಿ ಕೂತು ಹ್ಯಾಪಿ ಸಂತೋಷವಾಗಿ ನೋಡುವಂತ ಸಿನಿಮಾ ಇದು. ಹೌದು. ಏನು ಮಾಡಿಲ್ಲ ಸರ್, ಅದೇನು ಹಬ್ಬ ಮಾಡ್ತಾ ಮಾಮೂಲಿ ಮಾಡ್ತಾ ಇದ್ವಿ ಅಲ್ಲ. ಇದೇ ದರ್ಶನ್ ಹುಟ್ಟು ಹಬ್ಬಕ್ಕೆ ನಾವು ಕೊಡೋ ಗಿಫ್ಟ್, ದರ್ಶನ್ ಹಬ್ಬಕ್ಕೆ ಇದಷ್ಟೇ. ಓಕೆ ಸರ್, ಧನ್ಯವಾದಗಳು, ತುಂಬಾ ಥ್ಯಾಂಕ್ಸ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.